ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪತ್ರ ಕ್ರಿಯೇಟಿವಿಟಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಿಲ್ಕ್ ಕೇಕ್ನ ಮಾಡೋದು ಹೇಗೆ ಅಂತ ನೋಡೋಣ. ಮಿಲ್ಕ್ ಕೇಕ್ ಅಂದರೆ ಹಾಲು ಬೇಕಾಗಿಲ್ಲ, ಹಾಲಿನ ಪೌಡ್ರ್ ಇದ್ದರೆ ಸಾಕು, ಸಕ್ಕರೆ ಮತ್ತು ಸ್ವಲ್ಪ ನಿಂಬೆ ಹುಳಿ ಅಥವಾ ವೆನೆಗರ್ ಇದ್ದರೂ ಆಗುತ್ತೆ. ತುಂಬ ಈಸಿಯಾಗಿರೋ ರೆಸಿಪಿ ಮಿಲ್ಕ್ ಕೇಕು, ತುಂಬ ರುಚಿಯಾಗಿರುತ್ತೆ. ಮೊದಲನೇದಾಗಿ ಹಾಲು ಪೌಡ್ರನ್ನ ತಗೊಳ್ಳಿ, ನೀರು ಹಾಕ್ಬಿಟ್ಟು ಕದರಿಕೊಳ್ಳಿ ನೀಟಾಗಿ. ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಇದಾಗುತ್ತೆ ನೋಡಿ. ಈ ಥರ ನೀಟಾಗಿ ಕದರಿಕೊಳ್ಳಿ. ಕದ್ರಿದ ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡಿ. ಕೈ ಆಡ್ತಾನೆ ಇರಿ ಒಂದು ಸ್ವಲ್ಪ ಹೊತ್ತು, ಅದು ಕುದಿ ಬರೋವರೆಗೂ. ಅಂಗನವಾಡಿಯಲ್ಲಿ ಎಲ್ಲ ಕೊಡ್ತಾರೆ ಪ್ರೆಗ್ನೆನ್ಸಿಗೆ, ಬಾಣಂತಿಯರಿಗೆಲ್ಲ ಹಾಲಿನ ಪೌಡ್ರನ್ನ ವೇಸ್ಟ್ ಮಾಡಬೇಡಿ. ಈ ಥರ ರೆಸಿಪಿನ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಸಹ ಫಸ್ಟು ಮೊದಲು ಕೊಟ್ಟಾಗ ವೇಸ್ಟ್ ಮಾಡಿದೆ, ಆದರೆ ಇಷ್ಟೊಂದು ಯೂಸ್ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ. ಉಕ್ಕೋದಕ್ಕೆ ರೆಡಿ ಆಗ್ತಾ ಇದೆ. ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ, ಜಾಸ್ತಿ ಇದು ಮಾಡಿದ್ರೆ ಬೇಗ ಉಕ್ಬಿಡುತ್ತೆ. ಕೈ ಆಡ್ತಾನೆ ಇರಿ. ನೋಡಿ ಉಪ್ಪಂತು. ಆವಾಗ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ, ಅರ್ಧ ವೆನೆಗರ್ ಆದರೂ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಕೈ ಆಡ್ತಾನೆ ಇರಿ. ನೋಡಿ ಕಾದು ಹೇಗಿದಾಗಿದೆ, ಗಟ್ಟಿಗಾಗಿದೆ ಪೂರ್ತಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕಿ ಹಂಗೆ ಗಟ್ಟಿ ಆಗೋವರೆಗೂ ಕೈ ಆಡ್ತಾನೆ ಇರಿ. ಒಂದು ಟೀ ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕು ಅಂದರೆ. ಹಾಕ್ಬಿಟ್ಟು ಈ ಥರ ಕೈ ಆಡಿ ನೀಟಾಗಿ. ಒಂದು 4-5 ಕೇಸರಿನೂ ಸಹ ಹಾಕ್ಕೊತೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ನಿಮ್ಮ ಇಷ್ಟ. ನನ್ನ ಮನೇಲಿತ್ತು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದೇ ಥರನೇ ಕೈ ಆಡಿ ಸ್ವಲ್ಪ ಗ್ಯಾಸ್ನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ಹಾಕಬೇಕು ನೋಡಿ. ಈ ಥರ ಗಟ್ಟಿ ಆಗಬೇಕು ಪೂರ್ತಿ. ಆವಾಗ ಒಂದು ಪ್ಲೇಟ್ನ ಅಥವಾ ಬಟ್ಲನ್ನ ತೊಗೊಂಡು ತುಪ್ಪನ ಸವರ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ ನೋಡಿ. ಆಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳಿ ಎಲ್ಲದನ್ನು ಪೂರ್ತಿ ನೀಟಾಗಿ. ರೌಂಡ್ ಶೇಪು ಇದು ಮಾಡ್ಕೊಳ್ಳಿ. ತಣ್ಣಗಾಗೋವರೆಗೂ ಬಿಡಬೇಕು. ಬಿಟ್ಮೇಲೆ ಈ ಥರ ತಣ್ಣಗಾದ್ಮೇಲೆ ನೋಡಿ, ಈ ಥರ ಪ್ಲೇಟ್ ಮೇಲೆ ದಬಾಕಿ. ಏನು ಕಚ್ಕೊಳ್ಳೋದಿಲ್ಲ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.